ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ್ಮೇಲೆ ನಿಮ್ಮ ಮನಸ್ಸಿನ ಮಾತು ಏನಂತ ಕಮೆಂಟ್ ಮಾಡಿ. ಎಕ್ಸ್ಪೆಷಲಿ ರಾಶಿಕ್ ಅವರ ಉಸ್ತುವಾರಿ ಹೇಗಿತ್ತಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಧ್ರುವಂತು ರಕ್ಷಿತಾ ತಗೊಂಡಾಗ ಈ ಇಬ್ಬರಲ್ಲಿ ನಿಮಗೆ ಯಾರು ಸರಿ ಅನ್ಸಿದ್ರು ಯಾರು ತಪ್ಪಲ್ಸ್ ಅಂತ ಕಮೆಂಟ್ ಮಾಡಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಎಪಿಸೋಡ್ ರಿವ್ಯೂ ಕೊಡ್ತೀನಿ, ಮಾತಾಡೋಣ. ಬಟ್ ಪರ್ಸನಲಿ ಲಿಟ್ರಲಿ ನಿಮ್ಗೆ ಹೇಗೆ ಅನಿಸ್ತು ಇವರ ಒಪಿನಿಯನ್? ಉಸ್ತುವಾರಿಗಳು ಕೌಂಟ್ ಮಾಡ್ಬೇಕಾದ್ರೆ ರಾಶಿ ಕೌಂಟ್ ಮಾಡಿದ್ರಲ್ಲ, ಒಂದು 10 ಗ್ಯಾಪ್ ಬಿಟ್ಟು ಆಮೇಲೆ 2 ಗ್ಯಾಪ್ ಬಿಟ್ಟು 3 ಅಂತಿದ್ರಲ್ಲ, ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಮ್ಮ ರಜತ್ ಆಗಿರ್ಬೋದು ಉಸ್ತುವಾರಿ ಬಗ್ಗೆ ಕಮೆಂಟ್ ಮಾಡಿ. ಧ್ರುವಂತು ರಾಶಿಕ್ ಅವ್ರ ಬಗ್ಗೆ ಹೇಳಿ. ಮುಖ್ಯವಾಗಿ ನಿನ್ನೆ ಎಪಿಸೋಡ್ ಅಲ್ಲಿ ಮೇನ್ ಆಗಿ ಮಾತಾಡ್ಬೇಕಂದ್ರೆ 2 ವಿಷಯ ಆಗಿರುತ್ತೆ. ಅದು ಮೇನ್ ಆಗಿ ಏನಂದ್ರೆ, ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೇಕಾದ್ರೆ ಅದೇ ರೀತಿಯಾಗಿ ನಮ್ಮ ಧ್ರುವಂತು ಆಗ ನಮ್ಮ ರಕ್ಷಿತಾ ಬಗ್ಗೆ ಮಾತಾಡಬೇಕು. ಇಷ್ಟೇ ಹೈಲೈಟ್ ಆಗಿದ್ದು. ಇನ್ನು ಸಂತೂರ್ದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ರು, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು, ಎಲ್ಲರೂ ಚೆನ್ನಾಗಿದ್ರು. ರಾಶಿಕಾನ ವಿನ್ ಮಾಡ್ತಾರೆ. ಅದೇ ರೀತಿಯಾಗಿ ರವಿಚಂದ್ರ ಸರ್ ಬಂದಿರ್ತಾರೆ, ಪ್ಯಾರ್ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಾರೆ. ಎಲ್ಲರಿಗೂ ಪ್ರಮೋಷನ್ ಆಯ್ತು, ಬಟ್ ಗಿಲ್ಲಿಗೆ ಮಾತ್ರ ಪ್ರಮೋಷನ್ ಆಗಿಲ್ಲ ಅಂತ ಅನಿಸ್ತಾ ಇತ್ತು. ಅದು ದರ್ಶನ್ ಸರ್ ಸಿನಿಮಾ ಅಂತನಾ ಇಲ್ಲ ಕನ್ನಡ ಸರ್ ದರ್ಶನ್ ಕಂಡ್ರೆ ಆಗಲ್ಲನ ಗೊತ್ತಾಗ್ತಿರ್ಲಿಲ್ಲ. ಆ ರೀತಿ ಕಾರಣಕ್ಕೆ ಮಾಡಿಲ್ಲ ಅಂತ ಒಂದು ಪ್ರೋಮೋ ಹೇಳಿ ಅವರು ವಿಟಿ ಮಾತ್ರ ಪ್ಲೇ ಮಾಡಿ ಹಿಂಗ್ ಸಿನಿಮಾ ಬಂದಿದೆ, ಬೆಸ್ಟ್ ಆಫ್ ಲಕ್ ಗಿಲ್ಲಿ ಅವರ ಅಂತಾನೋ ಹೇಳ್ಬೋದಾಗಿತ್ತು, ಬಟ್ ಹೇಳಲಿಲ್ಲ. ಇನ್ನು ಎಪಿಸೋಡ್ ಬಗ್ಗೆ ಮಾತಾಡ್ತೀನಿ. ಮೇನ್ ಆಗಿ ಧ್ರುವಂತ ರಕ್ಷಿತರ ಬಗ್ಗೆ ಮಾತಾಡ್ತೀನಿ ನಾನು. ಧ್ರುವಂತ ರಕ್ಷಿತಾ ಬಗ್ಗೆ ಮಾತಾಡಬೇಕಾದ್ರ 100% ಯಾರೇ ರಕ್ಷಿತಾ ಫ್ಯಾನ್ಸ್ ಇದ್ರು ನೀವು ಬೈಕೊಂಡ್ರು ಪರವಾಗಿಲ್ಲ, ನೀವೇನಾದ್ರೂ ತಪ್ಪು ಕಮೆಂಟ್ ಆದ್ರೂ ನಾನು ತಗೊಂತೀನಿ ಎಲ್ಲಾನು. 100% ತುಂಬಾ ನೆಗೆಟಿವಿಟಿ ಆಗ್ತಾ ಇದೆ, ತುಂಬಾ ತಪ್ಪು ಮಾಡ್ತಾ ಇದ್ದಾರೆ ರಕ್ಷಿತ್ ಅವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಧ್ರುವಂತ್ ಅವರು ನಾನು ನಾಟಕ ಮಾಡ್ತಾ ಇದ್ದಾರೋ ಅವ್ರ ಮನಸ್ಸಲ್ಲಿ ಏನಾದ್ರು ಬೇರೆ ಇದೆಯೋ ಅವ್ರ ಒಳಗಿದೆ, ನಾನು ಏನು ಮಾತಾಡ್ತಾ ಇಲ್ಲ. ಲೈವ್ ಅಲ್ಲಿ ಏನು ಬರ್ತಾ ಇದೆ, ಎಪಿಸೋಡ್ ಏನು ಬರ್ತಾ ಇದೆ ಅದ್ರ ಬಗ್ಗೆನೇ ಮಾತಾಡೋಣ. ಅವ್ರು ಏನ್ ಮಾಡ್ತಾರೆ, ಫೇರ್ ಆಗಿ ಟೀಮ್ ಕೊಡೋಣ, ಫೇರ್ ಆಗಿ ಆಡ್ಸೋಣ, ಈ ಸರಿ ಸಮ ಇರ್ಲಿ ಟೀಮ್ ಅಂತೆಲ್ಲ ಮಾತಾಡ್ತಾರೆ. ಬಟ್ ರಕ್ಷಿತಾ ಹೇಳ್ತಾರೆ, ಇಲ್ಲ ನಾನು ಡಿಸರ್ವಿಂಗ್ ಇರೋರೆ ಇಬ್ರು ಕೊಡ್ತೀನಿ, ಡಿಸರ್ವಿಂಗ್ ಇರ್ಬೇಕು ಇಬ್ಬರು ಆಡಿಸ್ತೀನಿ ಅಂತಾರೆ. ಬಟ್ ಏನಾಗುತ್ತೆ, ಕಾಂಪ್ರಮೈಸ್ ರಿಟರ್ನ್ಸ್ ಆಗುತ್ತೆ. ಕೊನೆಗೆ ಕಾವ್ಯನೇ ಕ್ಯಾಪ್ಟನ್ ಆಗಿದ್ದಾರೆ, ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ. ಆ ರೀತಿ ಆಯ್ತು. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, ನೀವು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ, ಒಬ್ಬ ವ್ಯಕ್ತಿ ಬಗ್ಗೆ ನೀವು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವೇನನ್ನೋದು, ನೀವು ಈ ರೀತಿ ಯಾಕೆ ಮಾತಾಡ್ತಾ ಇದ್ದೀರಾ, ಫಸ್ಟ್ ನಾನು ಹೇಗಿದ್ದೀನಿ ನನ್ನ ಬಗ್ಗೆ ಏನಂತ ನೀವು ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ಧ್ರುವಂತರ ಬಗ್ಗೆ 1 2 ಸುಮಾರೆಲ್ಲ ಮಾತುಗಳಾಡ್ತೀರ. ಅದನ್ನ ಬಿಟ್ಬಿಟ್ಟು ನಾನು ಏನು ರೆಸ್ಪೆಕ್ಟ್ ತೆಗಿತೀನಿ, ರೆಸ್ಪೆಕ್ಟ್ ಬಿಟ್ಬಿಡ್ತೀನಿ, ನಾನು ಮರ್ಯಾದೆ ತೆಗಿತೀನಿ, ಬೆಡ್ಶೀಟ್ ಎಲ್ಲ ತೆಗಿತೀರ, ಬಟ್ಟೆಗಳೆಲ್ಲ ಕೆಳಗೆ ಬಿಸಾಕ್ತೀರ. ಇದು ಯಾವ್ದು ವ್ಯಕ್ತಿತ್ವ? ಸಿಂಪಲ್ ಹೇಳ್ಬೇಕಂದ್ರೆ ಚೈಲ್ಡಿಶ್ ತರ ಆಡ್ತಾ ಇದ್ರು. ಇರೋ ಸಣ್ಣರೆಲ್ಲ 25 ವರ್ಷ ಇದೆ ವಯಸ್ಸಲ್ಲಿ. ಆ ರೀತಿ ಬಿಹೇವ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೂ ಧ್ರುವಂತವ್ರಿಗೂ ವ್ಯತ್ಯಾಸ ಅನಿಸುತ್ತೆ. ನಾನು ಐ ಥಿಂಕ್ ಇಷ್ಟು ದಿನಗಳಾಗ ಧ್ರುವಂತ್ ಏನಪ್ಪಾ ಅಂತ ಅನ್ಕೊಂಡಿದ್ದೆ, ಬಟ್ ಧ್ರುವಂತ್ ಚೆನ್ನಾಗಿದ್ದಾರೆ. ಧ್ರುವಂತನೇ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೆಲವರು ಕಂಪೇರ್ ಮಾಡ್ಕೊಂಡ್ರೆ ಸೇಫ್ ಆಗಿ ಆಡ್ತಾರೆ. ಧ್ರುವಂತ ಆಲ್ಮೋಸ್ಟ್ ಅಲ್ಲಿ ಬೆನ್ನಿಂದೆ ಮಾತಾಡಿದ್ರು, ಹಿಂದೆ ಮಾತಾಡಿದ್ರು, ಮುಂದೆ ಮಾತಾಡಿದ್ರು, ಏನೋ ಮಾತಾಡಿದ್ರು, ಚೆನ್ನಾಗೆ ಈ ವಾರ ಮಾತ್ರ ತುಂಬಾ ಪಾಸಿಟಿವಿಟಿ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ರಕ್ಷಿತ್ ಅವ್ರು ತಗೊಂಡಾಗ ಏನೆಲ್ಲ ಮಾತಾಡ್ತಾರೆ ಗುರು ಧ್ರುವಂತ್ ಅವ್ರ ಬಗ್ಗೆ. ಬಿಗ್ ಬಾಸ್ ಅದು ವ್ಯಕ್ತಿತ್ವ ಆಟ ಅಂತೆ, ನಿಮ್ಗೆ ವ್ಯಕ್ತಿತ್ವನೇ ಇಲ್ಲ. ಈ ವ್ಯಕ್ತಿತ್ವ ಆಟ ನೀವ್ ಏನಕ್ಕೆ ಬಂದ್ರ ಅಂತೆಲ್ಲ ಕೇಳ್ತೀರ. ಮೇಡಮ್ ನೀವೇನೋ ಒಂದು ಸಾಧನೆ ಮಾಡಿದ್ರೆ, ಅವ್ರೇನೋ ಒಂದು ಸಾಧನೆ ಮಾಡಿದರೆ, ಅವ್ರು ಸಾಧನೆ ಮಾಡಕ್ಕೆ ಬಿಗ್ ಬಾಸ್ ಕರ್ಕೊಂಡ್ ಬಂದರೆ, ನೀವು ಸಾಧನೆ ಮಾಡಕ್ಕೆ ಬಿಗ್ ಬಾಸ್ ಕರ್ಕೊಂಡ್ ಬಂದಿದ್ದಾರೆ. ಅದನ್ನ ಬಿಟ್ಬಿಟ್ಟು ನೀವು ಧ್ರುವಂತ್ ಅವರಿಗೆ ಪ್ರಶ್ನೆ ಮಾಡೋ ಯೋಗ್ಯತೆ, ಏನಂತ ವ್ಯಕ್ತಿತ್ವ ನಿಮ್ಗೆ ಯಾವುದು ಇಲ್ಲ. ಏನಕ್ಕಂದ್ರೆ ನೀವು ಏನಿಗೆ ಬಂದಿರೋ ಅವರು ಅದಕ್ಕೆ ಏನೋ ಬಂದರೆ, ನೀವು ಯೋಗ್ಯತೆ ಇಲ್ಲ ಅಂತೀರಾ, ವ್ಯಕ್ತಿತ್ವ ಇಲ್ಲ ಅಂತೀರಾ, ವೇಸ್ಟ್ ಕಂಟೆಸ್ಟೆಂಟ್ ಅಂತೀರಾ, ಅದಾದ್ಮೇಲೆ ನಾಲಾಯಕ್ ಅಂತೀರಾ. ಇಲ್ಲೇನ್ ಗೊತ್ತಾ, ಯಾರು ಯೋಗ್ಯತೆ ಇದೆ, ಯಾರು ನಾಲಾಯಕ್ ಇದೆ, ಯಾರಿಗೆ ವ್ಯಕ್ತಿತ್ವ ಇದೆ ಅನ್ನೋದು ವೀಕ್ಷಕ ಡಿಸೈಡ್ ಮಾಡ್ತಾರೆ. ಇಷ್ಟು ದಿನಗಳ ಕಾಲ ನಿಮ್ಗೆ ಯೋಗ್ಯತೆ ಇದೆ, ವ್ಯಕ್ತಿತ್ವ ಇದೆ, ಲಾಯಕ್ ಇದ್ರ ಅಂತ ಎಲ್ಲರಿಗೂ ಅನಿಸಿತ್ತು. ಬಟ್ ಒಂದೇ ಒಂದು ವಾರದಲ್ಲೇ ನಿಮ್ಮ ಮುಖವಾಡ ಕಳಚು ಬಿದ್ದಿದೆ ಅಂದ್ರೆ ನಂಬಲೇಬೇಕು. ಯಾಕೆಂದ್ರೆ ನಿನ್ನೆ ಓಕೆಪ್ಪ ಏನೋ ಫೇವರಿಸಮ್ ಮಾಡ್ತಾ ಇದ್ರೆ ಬಿಟ್ಬಿಡಪ್ಪ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಏನ್ ಮಾಡಿದ್ರೆ ನೀವು ಧ್ರುವಂತರ ಬಗ್ಗೆ ತುಂಬಾ ನೆಗೆಟಿವ್ ಮಾತಾಡಿದ್ರೆ. ಏನಂತ ಯೋಗ್ಯತೆ ಇಲ್ಲ ಅಂತೀರ, ನಾಯಲಕ್ ಅಂತೀರ, ವ್ಯಕ್ತಿತ್ವ ಇಲ್ಲ ಅಂತೀರ. ಬಿಗ್ ಬಾಸ್ಗೆ ಕ್ವಶನ್ ಮಾಡ್ತಾರೆ ಇವರು ರಕ್ಷಿತ್ ಅವ್ರು. ಏನಂತ, ಇವ್ರ ವ್ಯಕ್ತಿತ್ವನೇ ಇಲ್ಲ, ಏನ್ ಕರ್ಕೊಂಬಂದ್ರಿ ಬಿಗ್ ಬಾಸ್ಗೆ ಅಂತ. ಇದು ಯಾವ ಗುರು, ಯಾವ ಲೆಕ್ಕ ಗುರು ಇದು? ಓ ಮೈ ಗಾಡ್ ಅಂತ ಅನ್ಸುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದಿದ್ದೇನೆ ಹೊರಗಡೆ ಹೋಗಿದ್ರೆ ಐ ಥಿಂಕ್ ಏನ್ ಗೊತ್ತಾ, ನಿಮ್ಮ ವ್ಯಕ್ತಿತ್ವ ಇಷ್ಟು ದಿನಗಳ ತುಂಬಾ ಇನ್ನೋಸೆನ್ಸ್, ಲಾಯಲಿಟಿ, ನಿಯತ್ತಾಗಿದ್ದಾರೆ ಅಂತೆಲ್ಲ ಅನಿಸ್ತಾ ಇತ್ತು. ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಪೆಷಲ್ ಆಗಿ ಕಾವ್ಯರ ಮೇಲೆ ನೀವು ಗ್ರಜ್ ಇದೆ, ಕಾವ್ಯವ್ರನ್ನ ಸೋಲ್ಸ್ಬೇಕು, ಕಾವ್ಯವ್ರು ಮಾತ್ರ ಸೋಲ್ಬೇಕು, ಬೇರೆ ಹೆಂಗಾದ್ರೂ ಆಡ್ಬೇಕಂತ ನೋಡುವಾಗ ನಿಮ್ಮ ಒಂದು ತಲೆಯಲ್ಲಿ ಏನಿದೆ ಅಂದ್ರೆ, ಕಮೆಂಟ್ಸ್ ಗಳಲ್ಲಿ ಯಾವ ರೀತಿ ಬರ್ತಾ ಇದೆ ಅಂದ್ರೆ ತುಂಬಾ ನೆಗೆಟಿವಿಟಿ ಬರ್ತಾ ಇದೆ. ನಾ ಆ ಪದಗಳೆಲ್ಲ ಯೂಸ್ ಮಾಡಲ್ಲ, ಬೇಡ, ನಂಗೆ ಅವಶ್ಯಕತೆ ಇಲ್ಲ.
ಆ ಪದಗಳೆಲ್ಲ ಯೂಸ್ ಮಾಡಲ್ಲ ನಾನು. ಬಟ್ ಏನಾಗುತ್ತೆ ಗೊತ್ತಾ, ಅಷ್ಟೆಲ್ಲ ಬರುತ್ತೆ 100%. ಇದರಿಂದ ಹೊರಗೆ ಬರ್ತಾರೆ, ಹೊರಗೆ ಬರ್ಬೋದು, ಹೊರಗೆ ಬರಲಿ ಮತ್ತೆ ಚೆನ್ನಾಗಿ ಆಡಲಿ ಅಂತ ಬಯಸ್ತೀನಿ. ಬಟ್ ಈ ರೀತಿ ಎಲ್ಲ ಮಾತಾಡಿ ತಪ್ಪು. ಫಸ್ಟ್ ಆಫ್ ಆಲ್ ಇನ್ನೊಬ್ಬ ವ್ಯಕ್ತಿ ಬಗ್ಗೆ, ಯೋಗ್ಯತೆ ಬಗ್ಗೆ, ಲಾಯಕ ಬಗ್ಗೆ, ವ್ಯಕ್ತಿತ್ವ ಬಗ್ಗೆ ಮಾತಾಡಲೇಬಾರ್ದು. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಯೋಗ್ಯತೆ, ನಿಮ್ಮ ಲಾಯಲಿಟಿ, ನಿಮ್ಮ ಒಂದು ಲಾಯಕ ಅದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಇದ್ರೆ ಫಸ್ಟ್ ನೀವು ಕರೆಕ್ಟ್ ಇದ್ರ ಅಂತ ನೋಡ್ಕೋಬೇಕು. ಅದನ್ನ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು. ಯಾಕೆ ಅಂದ್ರೆ ಇಲ್ಲಿ ಸಮತೋಲನ ಮಾಡೋಣ ಟೀಮ್ ಅಂತ ಕರೆದಾಗ ನೀನೇನೋ ಇಲ್ಲ ನಾನು ಮಾಡೋದೇ ಇಲ್ಲ ಅಂತೀರಾ, ಮತ್ತೆ ಆ ವ್ಯಕ್ತಿ ಬಗ್ಗೆ ಹೆಂಗ್ ಮಾತಾಡ್ತೀರಾ ನೀವು ಅನ್ನೋದು ಅದ್ಭುತವಾಗಿ ಅಮೋಘವಾಗಿ ಒಂದು ಕ್ವಶನ್ ಉದ್ಭವಿಸುತ್ತೆ. ಆ ಕ್ವಶನ್ಗೆ ಉತ್ತರ ಸಿಗಲ್ಲ. ಅವಾಗ ರಕ್ಷಿತ್ ಅವರು ನೆಗೆಟಿವ್ ಆಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಅದಾದ್ಮೇಲೆ ರಾಶಿಕ್ ಅವರು ಆಲ್ಮೋಸ್ಟ್ ರಾಶಿಕ್ ಅವರು ಉಸ್ತುವಾರಿಗಳನ್ನ ತಗೊಂಡಾಗ ನನ್ಗನ್ಸುತ್ತೆ ಪರ್ಸನಲಿ 80% ರಾಂಗ್ ಮಾಡಿದ್ರೆ, ಎಲ್ಲೋ ಒಂದು 20% ಮಾತ್ರ ಕರೆಕ್ಟ್ ಮಾಡಿಸುತ್ತೆ. ಟೋಟಲ್ ಆಗಿ ಉಸ್ತುವಾರ ಈ ವಾರ ಕ್ಯಾಪ್ಟನ್ಶಿಪ್ ತಗೊಂಡಾಗ ಫೇವರಿಸಮ್ ಮಾಡಿದ್ರು, ಅದರಲ್ಲೂ ಅಷ್ಟೇ 50-50 ಅಂತ ಹೇಳಕ್ ಇಷ್ಟಪಡ್ತೀನಿ. ಫುಲ್ಲು ಮಾಡಲೇ ಇಲ್ಲ 100%. ಕಾವ್ಯನ ಧನುನ ಒಂದು ತಗೊಂಡ್ಬಿಟ್ರೆ ಇನ್ನು ಎಲ್ಲರೂ ಫೇವರಿಸಮ್ ಮಾಡ್ಕೊಂತ ಸೇವ್ ಮಾಡ್ಕೊಂಡ್ಬಂದ್ರೆ, ಅಶ್ವಿನ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ರಜತ್ ಆಗಿರ್ಬೋದು, ಇನ್ನೂ ಕೆಲವರು ಆಗಿರ್ಬೋದು, ನಿಮ್ ಫೇವರಿಸಮ್ ಯಾರು ಬೇಕೋ ಆ ರೀತಿ ಮಾಡ್ಕೊಂಡ್ಬಂದ್ರೆ. ಅದೇ ರೀತಿಯಾಗಿ ಗಿಲ್ಲಿ ಅವ್ರಿಗೆ ಕ್ಯಾಪ್ಟನ್ ಆದಾಗ ನೀವು ನಾಮಿನೇಟ್ ಮಾಡ್ಬೇಕು ಕೊಡೋ ರೀಸನ್ಸ್ ಅಂತೂ ತುಂಬಾ ಕಳಪೆ ಆಗಿತ್ತು, ವರಸ್ಟ್ ಆಗಿತ್ತು ಅಂತ ಹೇಳ್ಬೋದು. ಇವತ್ತು ಕೂಡ ಅಷ್ಟೇ ಉಸ್ತುವಾರಿ ಮಾಡ್ಬೇಕಾದ್ರೆ ನಿಮ್ಮ ಉಸ್ತುವಾರಿ ಹೇಗಿತ್ತಂದ್ರೆ ಕೇವಲ ಗಿಲ್ಲಿ ಗೆಲ್ಬಾರ್ದು, ಗಿಲ್ಲಿನ ಟಾರ್ಗೆಟ್ ಮಾಡಿ, ಗಿಲ್ಲಿನ ಅವ್ರ ಮೇಲೆ ಫೋಕಸ್ ಮಾಡಿ, ಜೂಮ್ ಮಾಡಿ, ಅದೇನೋ ಜೂಮ್ ಮಾಡಿ ತೋರ್ತಾ ಇದ್ರ ಅಂತ ಅನಿಸ್ತಾ ಇತ್ತು. ಬಟ್ ಆ ಕಡೆ ಸ್ವಲ್ಪ ರಜತ್ ಅವ್ರು ಯಾಕೋ ಸುಮ್ಮನೆ ಫ್ರೀ ಬಿಟ್ಟಿದ್ರ ಅಂತ ಅನಿಸ್ತಾ ಇತ್ತು. ಅವರು ಸ್ವಲ್ಪ ಅಬ್ಸರ್ವ್ ಮಾಡಿದ್ರು, ಬಟ್ ಆಲೆ ಇವರಷ್ಟು ಅಲ್ಲ ಅನಿಸ್ತಾ ಇತ್ತು. ಅದೆಲ್ಲ ಹೋಗ್ಲೆ ತಗಾಳಾಗಿ ಕೌಂಟ್ ಮಾಡದ 1 2 ಅಂದ್ರೆ ಅಷ್ಟೆಲ್ಲ 10 ಹೋಗಿರುತ್ತೆ. 10 ಕೌಂಟ್ ಮಾಡ್ಬೋದು, 1 2 3 4 ಅಂತ ಅಷ್ಟೆಲ್ಲ ಗ್ಯಾಪ್ ಬಿಟ್ಟೆಲ್ಲ ಕೌಂಟ್ ಮಾಡ್ತಾ ಇದ್ರೆ ಆ ಬಾಲ್ ಸೈಡ್ ತೊಂಬೋದು, ಇನ್ನೊಂದ್ ಕಡೆ ಹೋಗೋದು, ಇನ್ನೊಂದ್ ಏನೋ ಮಾಡೋದು, ಸ್ಟಾಪ್ ಮಾಡೋದು, ತುಂಬಾ 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 ಮಾತಾಡ್ತಾ ಇದ್ರೆ ಅಂತ ಅನಿಸ್ತಾ ಇತ್ತು. ಎಕ್ಸ್ಪೆಷಲಿ ರಘು ಅವರ ಗಿಲ್ಲಿ ಅವ್ರಿಗೆ ನೀವು ಉಸ್ತುವಾರಾಗಿದ್ದಾಗ ಅದೇ ರೀತಿ ಅನಿಸ್ತಾ ಇತ್ತು. ಎಕ್ಸ್ಪೆಷಲಿ ಆ ಉಸ್ತುವಾರಿಗಳು ಸ್ವಲ್ಪ ಎಡುತ್ತಾ ಇದ್ರು, ಅದು ಕರೆಕ್ಟ್ ಅಲ್ಲ ನನಗೆ ಅನಿಸ್ತು, ಎಕ್ಸ್ಪೆಷಲಿ ಲಿಟ್ರಲಿ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಟಾಸ್ಕ್ ಅಂತ ಬಂದಾಗ ನನಗೇನು ಒಂದೊಂದು ಕ್ಲಾರಿಫೈ ಆಗಿ ಇಷ್ಟಪಡ್ತೀನಿ. ಕಾವ್ಯ ಗಿಲ್ಲಿ ಅವರಿಗೆ ಇವತ್ತು ಏಕವಚನದಲ್ಲಿ ಮಾತಾಡಿದ್ರ ಮುಚ್ಕೊಂಡು ಹೋಗೋ ಅಂದ್ರು. ಈ ಪದ ನಿಮ್ಗೆ ಸರಿ ಅನಿಸ್ತಾ ಅಂತ ಕಾಮೆಂಟ್ ಮಾಡಿ. ಯಾಕೆ ಅಂದ್ರೆ ಕಾವ್ಯಗೆ ಗಿಲ್ಲಿ ಅವರು ತುಂಬಾ ಸಲ ಇಟೇಟಿಂಗ್ ಮಾಡಿದ್ದಾರೆ, ತುಂಬಾ ಇದ್ದಾರೆ, ಬಟ್ ಮಾತ್ ಮೀರಿಲ್ಲ. ಅಂದ್ರೆ ಕಾವ್ಯ ಅವರೇ ಕಾವು 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 ಅಂತ ಪ್ರೀತಿಯಿಂದ ಮಾತಾಡ್ತಾರೆ ವಿನಃ ಕೋಪ ಮಾಡ್ಕೊಂಡು ಯಾವತ್ತು ಕೂಡ ಹೋಗೋ ಬಾಯಿ ಮುಚ್ಕೊಂಡಿರು ಅಂತೆಲ್ಲ ಈ ಪದಗಳೆಲ್ಲ ಯೂಸ್ ಮಾಡಿಲ್ಲ ಅಂತ ಅನ್ಸುತ್ತೆ. ಎಕ್ಸ್ಪೆಷಲಿ ಮಾಡೇ ಇಲ್ಲ ಗಿಲ್ಲಿ. ಇಟೇಟಿಂಗ್ ಎಲ್ಲ ಮಾಡಿದ್ದಾರೆ, ಒಪಿನಿಯನ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಈ ರೀತಿ ಮಾತಾಡಿಲ್ಲ, ಸ್ವಲ್ಪ ಅಟ್ಟಾಯ್ತು. ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದ್ರೆ ಗಿಲ್ಲಿ ಅವ್ರು ಹೆಂಗಂದ್ರೆ ಟಾಸ್ಕ್ ಎಲ್ಲ ಗೆದ್ದಾಗ ರಗೋಣ ನಿನ್ನಿಂದ ಗೆದ್ದಿದ್ದ ರಗೋಣ ಅಂತಾರೆ, ಸೋತಾಗ ರಗೋಣ ನಿನ್ನಿಂದ ಸೋತಿದ ಅಂತಾರೆ. ಇದೆಲ್ಲೋ ತಪ್ಪು ಅನ್ಸುತ್ತೆ. ಯಾಕಂದ್ರೆ ಅದ್ರ ನಿಮ್ಮಲ್ಲೂ ಕಾಂಟ್ರಿಬ್ಯೂಷನ್ ಇತ್ತಾನೆ. ನೀವೇನ್ ಮಾಡ್ತಾ ಇದ್ರಿ, ನೀವೇನ್ ಆಟ ಆಡ್ತಿದ್ರ ಅಂತ ಒಂದು ಕಾಮನ್ ಕ್ವಶನ್ ಬರುತ್ತೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ಇಲ್ಲಿ ಗಿಲ್ಲಿ ಗೆದ್ದಾಗ ಮಾತ್ರ ಇನ್ನು ಸೋತಾಗ ಇನ್ನೊಂದು ಅನ್ಸುತ್ತೆ. ಬಟ್ ಅದನ್ನು ಹೋಗಿ ಗಿಲ್ಲಿ ಮತ್ತೆ ಅವ್ರ ಹತ್ರನೇ ಮಾತಾಡ್ತಾರೆ, ಅದು ಬೇರೆ ವಿಷಯ ಆಗುತ್ತೆ. ಅದಾದ್ಮೇಲೆ ಟಾಸ್ಕ್ ಪರ್ಫಾರ್ಮೆನ್ಸ್ ತಗೊಂಡಾಗ ಕಾವ್ಯ ಮತ್ತು ಸೂರಜ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಐ ಥಿಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಉಸ್ತುವಾರಿಗಳು ಸ್ವಲ್ಪ ಇಡುವುದ್ರು ಅಂತ ಕೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಾನು. ಬಟ್ ಟಾಸ್ಕ್ ಅಲ್ಲಿ ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಚೆನ್ನಾಗಿತ್ತು. ಕೊನೆಗೆ ಗೆಲ್ತಾರೆ. ಗೆದ್ದ ಮೇಲೆ ಸ್ವಲ್ಪ ಹುರ್ಕೊಂತಾನೆ ಅಂತ ಹೇಳ್ಬೋದು ಗಿಲ್ಲಿ. ಸರ್ವೇಸಾಮಾನ್ಯ ಯಾರ ಸೋಲ್ಲೇಬೇಕು, ಸೋತಾಗ ಫೀಲ್ ಆಗುತ್ತೆ, ಇನ್ನೊಂದೇನೋ ಬರುತ್ತೆ, ಇನ್ನೊಂದೇನೋ ಸ್ಟೇಟ್ಮೆಂಟ್ ಎಲ್ಲ ಬರುತ್ತೆ. ಆ ರೀತಿ ಎಲ್ಲ ಆಗ್ತಾ ಇತ್ತು. ನಾನು ಅನ್ಸಿದ್ದಲ್ಲ, ಹೇಳ್ದಲ್ಲ ಎಪಿಸೋಡ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅನ್ಸಿದ್ದು ಇವು ಉಸ್ತುವಾರಿಗಳದ್ದು ಮತ್ತೆ ನಮ್ಮ ಧ್ರುವಂತು ರಕ್ಷಿತದ ಮಾತು ಅಷ್ಟೇ ಅನ್ಸಿದ್ದು. ಅದಾದ್ಮೇಲೆ ಕಾವ್ಯ ಗಿಲ್ಲಿ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ, ಗುಡ್ ಅನಲೈಸ್ ಮಾಡ್ತಾರೆ, ಸ್ಮಾರ್ಟ್ ಅಂತ ಹೇಳಕ್ ಇಷ್ಟಪಡ್ತಾರೆ ರಕ್ಷಿತ್ ಅವ್ರು. ಏನಕ್ಕಂದ್ರೆ ಇವರು ಮನೆಗೆ ಹೋಗಿರಲ್ಲ, ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿರ್ತಾರೆ, ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರೆ ಅಂತ ಕಾವ್ಯ ಮತ್ತು ಗಿಲ್ಲಿ ಇಬ್ರು ಡಿಸ್ಕಸ್ ಮಾಡ್ತಾರೆ. ಅದ್ರ ಬಗ್ಗೆ ತುಂಬಾ ಚೆನ್ನಾಗಿತ್ತು. ಬಟ್ ಕಾವ್ಯ ಮಾತ್ರ ಇಲ್ಲೆಲ್ಲ ಮಾತಾಡಿ ಮತ್ತೆ ಗಿಲ್ಲಿ ಬಗ್ಗೆನೇ ಬೇರೆ ಬಗ್ಗೆ ಹೋಗಿ ಹತ್ರ ಮಾತಾಡ್ತಾರೆ. ಅದೆಲ್ಲೋ ಇಷ್ಟ ಆಗಲ್ಲ ಕೆಲವು ಟೈಮ್ ಅಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕಾವ್ಯ ಕೂಡ ಹೇಳ್ತಾರೆ ಬೇರೆಯವರಿಗೆ, ಗೆಸ್ ಮಾಡ್ತಾರೆ, ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿರ್ಬೋದು, ನಾವು ಅವ್ರು ನೋಡ್ಬೋದು, ನಮ್ಮದು ಅವ್ರು ನೋಡ್ಬೋದು ಅಂತ ಇರ್ಬೋದು ಅಂತೆಲ್ಲ ಗೆಸ್ ಮಾಡ್ತಾರೆ. ಆ ಟೈಮಲ್ಲಿ ರಕ್ಷಿತ್ ಕೂಡ ಸ್ಮಾರ್ಟ್ ಗಿಲ್ಲಿ ಅಂತೆಲ್ಲ ಹೇಳ್ತಾರೆ. ಐ ಥಿಂಕ್ ಸೀಕ್ರೆಟ್ ರೂಮ್ ಅಲ್ಲಿ ಹೋಗಿದ್ದಾರೆ, ತುಂಬಾ ನೋಡಿರ್ತಾರೆ, ನಮ್ಗೆ ತುಂಬಾ ಎಪಿಸೋಡ್ಗಳು ತೋರಿಸಿರಲ್ಲ. ಬಟ್ ಇವರು ಇಬ್ಬರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಸಕ್ಕತ್ತಾಗೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ನಿನ್ನೆ ಯಾರೆಲ್ಲ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರು, ಯಾವ ರೀತಿ ಎಲ್ಲ ಇತ್ತು, ಯಾರ ವ್ಯಕ್ತಿತ್ವನ ಉಳಿಸ್ಕೊಂಡು ಯಾರ ವ್ಯಕ್ತಿತ್ವನ ಕಳ್ಕೊಂಡ್ರು, ಯಾರು ಚೆನ್ನಾಗಾಡಲ್ಲ ಅಂತ ಕಮೆಂಟ್ ಮಾಡಿ. ಮೇನ್ ಆಗಿ ರಕ್ಷಿತಾ ಧ್ರುವಂತರ ಬಗ್ಗೆ ಕಮೆಂಟ್ ಮಾಡಿ, ಹಾಗೆ ಉಸ್ತುವಾರಿಗಳ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್,
ಜೈ ಕರ್ನಾಟಕ ಮಾತೆ.